ಆತ್ಮನಿರ್ಭರ ಭಾರತ ಅಭಿಯಾನ ಬಡವರ, ರೈತರ, ಕಾರ್ಮಿಕರ ಮತ್ತು ಮಧ್ಯಮ ವರ್ಗದವರ ಭವಿಷ್ಯ ನಿರ್ಮಾಣದ ಮಾಧ್ಯಮವೂ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದೆಹಲಿಯಲ್ಲಿಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿಯ ಅಂಗವಾಗಿ ಆಯೋಜಿಸಿದ್ದ ಸಮರ್ಪಣಾ ದಿನದ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೂಲ ಸೌಕರ್ಯ ವಲಯದಲ್ಲಿ ಆಗುತ್ತಿರುವ ಪರಿವರ್ತನಾತ್ಮಕ ಬದಲಾವಣೆಗಳು ನಾಗರಿಕರ ಜೀವನ ಸುಗಮಗೊಳಿಸುತ್ತದೆ ಎಂದರು. ರಾಜನೀತಿಗಿಂತ ರಾಷ್ಟ್ರನೀತಿಯೇ ಪರಮೋಚ್ಚ ಎಂದು ಪ್ರತಿಪಾದಿಸಿದ ದೀನ್ ದಯಾಳ್ ಉಪಾಧ್ಯಾಯ ಅವರ ವಿಚಾರಗಳನ್ನು ಕೇಳಿದಾಗ, ಓದಿದಾಗ ಹೊಸ ಹುರುಪು ಮೂಡುತ್ತದೆ. ಅವರ ಚಿಂತನೆಗಳು ಏಕಾತ್ಮ ಮಾನವ ದರ್ಶನ ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ಮುಂದೆಯೂ ಪ್ರಸ್ತುತವಾಗಿರುತ್ತದೆ ಎಂದರು. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಮಾತಿದೆ. ರಾಜ ತನ್ನ ರಾಜ್ಯದಲ್ಲಷ್ಟೇ ಪೂಜನೀಯವಾಗಿರುತ್ತಾನೆ, ಆದರೆ ವಿದ್ವಾಂಸರಿಗೆ ಎಲ್ಲೆಡೆ ಗೌರವ ದೊರಕುತ್ತದೆ ಎಂಬುದು ಇದರ ಅರ್ಥ. ದೀನ್ ದಯಾಳ್ ಅವರು ಈ ವಿಚಾರಕ್ಕೆ ಜ್ವಲಂತ ಉದಾಹರಣೆಯಾಗಿದ್ದಾರೆ ಎಂದರು. ಅವರ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಶಬ್ದವು ಜಗತ್ತಿನಲ್ಲಿ ಅವರ ವಿಲಕ್ಷಣ ವ್ಯಕ್ತಿತ್ವವನ್ನು ಪರಿಚಯಿಸುತ್ತದೆ. ಭಾರತದ ಲೋಕತಂತ್ರ ಮತ್ತು ಮೌಲ್ಯಗಳೊಂದಿಗೆ ಹೇಗೆ ಬದುಕಬೇಕು, ಸಾಮಾಜಿಕ ಜೀವನದಲ್ಲಿ ಒಬ್ಬ ನಾಯಕ ಹೇಗಿರಬೇಕು ಎಂಬುದಕ್ಕೂ ದೀನ್ ದಯಾಳ್ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ ಎಂದರು. ಎಲ್ಲರೊಂದಿಗೂ ಆತ್ಮೀಯ ಸಂಬಂಧ ಹೊಂದಿದ್ದ ಉಪಾಧ್ಯಾಯ ಅವರು ತಮ್ಮ ರಾಜಕೀಯ ದಿನಚರಿಯಲ್ಲಿ ಅಂದಿನ ಕೃಷಿ ನೀತಿ, ಆಹಾರ ನೀತಿಯ ಬಗ್ಗೆ ಟೀಕಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ ವಿಚಾರಗಳನ್ನು ಉಲ್ಲೇಖಿಸಿದ್ದರು ಎಂದು ಪ್ರಧಾನಿ ಸ್ಮರಿಸಿದರು. ನಮ್ಮ ಶಾಸ್ತ್ರಗಳಲ್ಲಿ ಸ್ವದೇಶೋ ಭುವನತ್ರಯಃ ಎಂಬ ಮಾತಿದೆ. ನಮ್ಮ ದೇಶ ನಮಗೆ ಸರ್ವಸ್ವ, ಮೂರೂ ಲೋಕಗಳಿಗೆ ಸಮ ಎಂದು ಹೇಳಿದೆ. ನಮ್ಮ ದೇಶ ಸಮರ್ಥವಾಗಿದ್ದಾಗ ನಾವು ಜಗತ್ತಿನ ಸೇವೆ ಮಾಡಲು ಸಾಧ್ಯ, ಏಕಾರ್ಥ ಮಾನವ ಧರ್ಮವನ್ನು ಸಾರ್ಥಕಗೊಳಿಸಲು ಸಾಧ್ಯ ಎಂದು ಪ್ರತಿಪಾದಿಸಿದರು. सुनते हैं, उनके विचारों को पढ़ने का प्रयास करते हैं. हमें उनकी बातों में, उनके विचारों में हर बार एक नई ताजगी, एक नया दृष्टिकोण, एक नवीनता का अनुभव होता है. उनके विचार आज भी उतने ही प्रासंगिक है जितने तब थे, और आने वाले समय में भी उतने ही आवश्यक रहेंगे जितने आज है. एकात्म मानव दर्शन का उनका विचार मानव मात्र के लिए था. इसलिए जहां भी मानवता की सेवा का प्रश्न होगा, मानवता के कल्याण की बात होगी, दीन दयाल जी का एकात्म मानव दर्शन प्रासंगिक रहेगा ही रहेगा. एकात्म मानव दर्शन में विशेष रूप से इन 3 शब्दों में व्यष्टि से समष्टि की यात्रा व्यक्त होती है, स्वार्थ से परमार्थ की यात्रा का मार्ग स्पष्ट होता है, और मैं नहीं तू ही का संकल्प भी सिद्ध होता है. हम सब जानते हैं कि ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜನಸಂಘದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದ ಉಪಾಧ್ಯಾಯ ಅವರ ಚಿಂತನೆ ಬಹು ಆಯಾಮದಿಂದ ಕೂಡಿದ್ದು ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ಉಪಾಧ್ಯಾಯ ಅವರಿಗೆ ರಾಜನೀತಿ ಸಾಧನವಾಗಿತ್ತು, ಸಾಧ್ಯವಾಗಿರಲಿಲ್ಲ ಎಂದು ಅಟಲ್ ಬಿಹಾರಿ ವಾಜಪೇಯಿ ಹೇಳುತ್ತಿದ್ದರು ಎಂದು ಸ್ಮರಿಸಿದ ಅವರು, ದೀನ್ ದಯಾಳ್ ಉಪಾಧ್ಯಾಯ ಅವರು ಪ್ರತಿಪಾದಿಸಿದ ಅಂತ್ಯೋದಯ ಆದರ್ಶಗಳನ್ನು ಸರ್ಕಾರ ಪಾಲಿಸುತ್ತಿದೆ. ಸರ್ವರೊಂದಿಗೆ, ಸರ್ವರ ವಿಕಾಸಕ್ಕೆ, ಸರ್ವರ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. नेतृत्व भी उन्होंने प्रदान किया. हम सब जानते हैं कि उन्होंने एकात्म मानववाद का मंत्र दिया, जिसको लेकर हम सब लोग, हमारी सरकारें, हमारा नेतृत्व उसको लेकर के आगे बढ़ा है. ऐसे अटल जी के शब्दों में कहें तो राजनीति उनके लिए साध्य था, साधन था, साध्य नहीं था. वो साधन के रूप में उसको इस्तेमाल किया उन्होंने, और इसी बात को वो आगे बढ़ाते चले गए.
ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜೆಪಿ ನಡ್ಡಾ ಅವರು ಸಭಾಂಗಣದ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಅವರ ಜೀವನ ದರ್ಶನ ಬಿಂಬಿಸುವ ಪುಸ್ತಕ ಪ್ರದರ್ಶನ ವೀಕ್ಷಿಸಿದರು. ದೀನ್ ದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿದರು.